ಕೇವಲ 3 ಲಕ್ಷ ರೂಪಾಯಿ ಇದ್ರೆ ಸಾಕು ನಾನು ನಿಮ್ಗೆ ಸೈಟ್ಗಳನ್ನ ಕೊಡ್ತೀನಿ. ಈ ಲೇಔಟ್ ಅನ್ನ ನಮ್ಮ ಮಣ್ಣಿನ ಮಗ ದೇವೇಗೌಡ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಇದು ಬಂದು 104 ಎಕರೆನಲ್ಲಿ ನಿರ್ಮಾಣ ಆಗಿರುವಂತಹ ಅತಿ ದೊಡ್ಡ ಲೇಔಟ್ ಆಗಿದೆ. ರೇರಾ ರಿಜಿಸ್ಟರ್ಡ್, DTCP ಅಪ್ರೂವ್ಡ್, ಇಂಡಿವಿಜುವಲ್ ಈ ಖಾತಾ ಇರೋದ್ರಿಂದ ರೆಡಿ ಫಾರ್ ರಿಜಿಸ್ಟ್ರೇಷನ್ ಹಾಗೂ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಕೂಡ ಇದೆ. ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಹಾಸನ್ ಚಂದ್ರಾಯಪಟ್ಟಣ ಒನ್ ಆಫ್ ದಿ ಟಾಪ್ ಗ್ರೋಯಿಂಗ್ ಕಾರಿಡಾರ್ ಆಗಿದೆ. ಸರ್, ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ, ಇಂಥ ಜಾಗದಲ್ಲಿ ಸೈಟ್ ತಗೊಳ್ಳಿ ಸರ್. ಎಂತ ಬಡವರಾದ್ರೂ ಶ್ರೀಮಂತರಾಗ್ತಾರೆ. ನೀವು ಕೂಡ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳ್ದಾಗೆ 3 ಲಕ್ಷ ರೂಪಾಯಿ ಇದ್ರೆ ಸಾಕು, ನೀವು ಕೂಡ ಸೈಟ್ನ ತಗೋಬಹುದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನುಶ್ರೀ ಅಂತ. ನಮ್ಮ ಓರಿಯನ್ ಗ್ರೂಪ್ಸ್ನಲ್ಲಿ ಇಲ್ಲಿಯವರೆಗೂ ಬಡವರು, ಮಧ್ಯಮ ವರ್ಗದವರು ಹಾಗೂ ಎಲ್ಲ ವರ್ಗದವ್ರಿಗೂ ಕೂಡ ಕೈಗೆಟುಕುವ ದರದಲ್ಲಿ ಲೇಔಟ್ಗಳನ್ನು ಪರಿಚಯ ಮಾಡಿಸಿದ್ದೀವಿ. ಇವತ್ತು ಕೂಡ ನಿಮ್ಮ ಕೈಲಿ ಕೇವಲ 3 ಲಕ್ಷ ರೂಪಾಯಿ ಇದ್ರೆ ಸಾಕು, ರೇರಾ ರಿಜಿಸ್ಟರ್, DTCP ಅಪ್ರೂವ್ಡ್ ಇರುವಂತಹ ಸೈಟ್ಗಳನ್ನು ನೀವು ತಗೊಳ್ಳೋ ಥರ ನಾನು ಮಾಡ್ತೀನಿ. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು, ಇದು ಒಂದು ಚಂದ್ರಾಯಪಟ್ಟಣ ಲೊಕೇಶನ್. ಬ್ಯಾಂಗ್ಳೂರ್ ಟು ಹಾಸನ್ ಹೈವೇ ಅಟ್ಯಾಚ್ಡ್ ಆಗಿರುವಂಥ ನಮ್ಮ ಓರಿಯನ್ ಗ್ರೂಪ್ಸ್ನ PM ಸ್ಮಾರ್ಟ್ ಸಿಟಿ. ಇದು ಬಂದು 104 ಎಕರೆನಲ್ಲಿ ನಿರ್ಮಾಣ ಆಗಿರುವಂತಹ ಅತಿ ದೊಡ್ಡ ಲೇಔಟ್ ಆಗಿದೆ. ಮುಖ್ಯವಾಗಿ ಈ ಒಂದು ಲೇಔಟ್ ಅನ್ನ ಮಾಜಿ ಪ್ರಧಾನಿ ಮಂತ್ರಿಗಳಾದಂತಹ HD ದೇವೇಗೌಡರವರು ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಎಂಟ್ರೆನ್ಸ್ ಆಚೆ ಇಷ್ಟು ಬ್ಯೂಟಿಫುಲ್ ಆಗಿ ಹಾಗೂ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ಒಳಗಡೆ ಏನೇನು ಡೆವಲಪ್ಮೆಂಟ್ ಆಗಿದೆ ನೋಡೋಣ. ಸರ್, ಇವಾಗ ನೀವು ನೋಡ್ತಾ ಇರ್ಬೋದು ಬೆಂಗಳೂರು ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಅಂತ. ಹಾಗೆ ನಮ್ಮ ಹಾಸನ್ ಚಂದ್ರಾಯಪಟ್ಟಣ ಕೂಡ ಒನ್ ಆಫ್ ದಿ ಟಾಪ್ ಗ್ರೋಯಿಂಗ್ ಕಾರಿಡಾರ್ ಕೂಡ ಆಗಿದೆ. ಸೊ ಇಲ್ಲಿ ನೀವೇನು ಇನ್ವೆಸ್ಟ್ ಮಾಡ್ತಿರೋ ಅದನ್ನು ಡಬಲ್ ರಿಟರ್ನ್ಸ್ ತೊಗೊಳ್ಬೋದು 1 ವರ್ಷದೊಳಗಡೆ. ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದರೆ 24/7 ವಾಟರ್ ಸಪ್ಲೈ ಹಾಗೂ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ. ಹಾಗೆ ವಿಶೇಷವಾಗಿ 4 ಲಕ್ಷ ಕೆಪಾಸಿಟಿ ಹಾಗೂ 12 ಲಕ್ಷ ಕೆಪಾಸಿಟಿ ಇರುವಂತಹ ಓವರ್ ಹೆಡ್ ವಾಟರ್ ಟ್ಯಾಂಕ್ಸ್ ಕೂಡ ಇದೆ. ಟೋಟಲ್ ಆಗಿ ನಮ್ಮ ಲೇಔಟಲ್ಲಿ 14 ಬೋರ್ಗಳಿದೆ ಹಾಗೂ ಹೇಮಾವತಿ ಚಾನೆಲ್ ಕೂಡ ಕನೆಕ್ಟಿವಿಟಿ ಇದೆ. ಇನ್ನು ನಿಮಗೆ 60 ಫೀಟು, 40 ಫೀಟು, 30 ಫೀಟು ವೈಟ್ ಥಾರ್ ರೋಡ್ ಕೂಡ ರೆಡಿ ಆಗಿದೆ. ಡ್ರೈನೇಜ್ ಫೆಸಿಲಿಟಿ, CCTV ಕ್ಯಾಮ್ರಾ, ಸ್ಟ್ರೀಟ್ ಲೈಟ್ಸು, ಕಿಡ್ಸ್ ಪ್ಲೇ ಏರಿಯಾ ಹಾಗೂ 10 ಎಕರೆನಲ್ಲಿ ಡೆವಲಪ್ಮೆಂಟ್ ಆಗಿರುವಂತಹ ಪಾರ್ಕ್ ಕೂಡ ನೀವು ನೋಡ್ಬೋದು. ಇನ್ನು ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಹಾಸನ್ ಚಂದ್ರಾಯಪಟ್ಟಣ ಒನ್ ಆಫ್ ದಿ ಟಾಪ್ ಗ್ರೋಯಿಂಗ್ ಕಾರಿಡಾರ್ ಆಗಿದೆ. ಹಲವಾರು ಸ್ಕೂಲು, ಕಾಲೇಜ್, ಇಂಡಸ್ಟ್ರೀಸ್ ಕೂಡ ನಮ್ಮ ಲೇಔಟ್ ನಿಯರ್ ಬೈ ಇದೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ಹಾಸನ್ ಟು ಬ್ಯಾಂಗ್ಳೂರ್ ಹೈವೇ ಅಟ್ಯಾಚ್ ಆಗಿದೆ ನಮ್ಮ ಲೇಔಟ್ ಮಾಡಿರೋದ್ರಿಂದ ಜಸ್ಟ್ 2 ಅವರ್ಸಲ್ಲಿ ನೀವು ಬ್ಯಾಂಗ್ಳೂರ್ ರೀಚ್ ಆಗ್ಬೋದು. ಮೊದಲೆಲ್ಲ ಹಾಗಿದ್ರೆ 4 ಅವರ್ ಆಗ್ತಾ ಇತ್ತು. ಇವಾಗ ಎಕ್ಸ್ಪ್ರೆಸ್ ಹೈವೇ ಆಗಿರೋದ್ರಿಂದ 2 ಅವರ್ಸಿಗೆಲ್ಲ ನೀವು ಬ್ಯಾಂಗ್ಳೂರ್ ರೀಚ್ ಆಗ್ಬೋದು ನಮ್ಮ ಲೇಔಟಿಂದ. ಇನ್ನು ಮೈಸೂರಿಗೂ ಕೂಡ 30 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಹಾಸನಲ್ಲಿ ಡೆವಲಪ್ಮೆಂಟ್ ಆಗ್ತಿರೋ ಏರ್ಪೋರ್ಟಿಗೆ ಕೂಡ 20 ನಿಮಿಷದಲ್ಲಿ ರೀಚ್ ಆಗ್ಬೋದು. ಸರ್, ಡಾಕ್ಯುಮೆಂಟ್ ಬಗ್ಗೆ ಹೇಳೋದಾದ್ರೆ ರೇರಾ ರಿಜಿಸ್ಟರ್ಡ್, DTCP ಅಪ್ರೂವ್ಡ್, ಇಂಡಿವಿಜುವಲ್ ಈ ಖಾತಾ ಇರೋದ್ರಿಂದ ರೆಡಿ ಫಾರ್ ರಿಜಿಸ್ಟ್ರೇಷನ್ ಹಾಗೂ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಕೂಡ ಇದೆ. ಡೈಮೆನ್ಷನ್ಸ್ ಬಗ್ಗೆ ಹೇಳೋದಾದ್ರೆ 30/40, 30/50 ಹಾಗೂ ಆಡ್ ಡೈಮೆನ್ಷನ್ಸ್ ಕೂಡ ನೀವು ನೋಡ್ಬೋದು. ನಿಮ್ಮ ಹತ್ರ ಕೇವಲ 3 ಲಕ್ಷ ಇದ್ರೆ ಸಾಕು, ನಮ್ಮ ಲೇಔಟಲ್ಲಿ ಸೈಟ್ಗಳನ್ನ ತಗೊಳ್ಬೋದು. ಮಿಕ್ಕಿರೋ ಅಂಥ ಅಮೌಂಟ್ಗೆ ನಾವು ಲೋನ್ಗಳನ್ನು ಮಾಡಿಸ್ಕೊಡ್ತೀವಿ. ಹಾಗೆ ಎಲ್ಲ ನ್ಯಾಷನಲ್ ಬ್ಯಾಂಕ್ಗಳಲ್ಲೂ ಲೋನ್ ಆಗುತ್ತೆ. ಬುಕಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ ಮೇಡಮ್? ಸರ್, ಬುಕಿಂಗ್ ಪ್ರೋಸೆಸ್ ಬಗ್ಗೆ ಹೇಳೋದಾದರೆ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ. ಆದಷ್ಟು ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗಿರೋಂಥ ಸೈಟ್ನ ಮಿನಿಮಮ್ ಟೋಕನ್ ಅಡ್ವಾನ್ಸ್ನ ಕೊಟ್ಟು ಬುಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಕಡೆಯಿಂದ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ. ನಿಮ್ಮ ಲಾಯರ್ ಹತ್ರ ಚೆಕ್ ಮಾಡಿಸಿ ಇಷ್ಟ ಆದರೆ ಮುಂದಿನ ಪ್ರೋಸೆಸ್ಗೆ ಮೂವ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರೋಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡ್ಕೊಳ್ಳಿ.